ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಅಂದರೆ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ. ಅಂದರೆ ರಾಗಿ ರೊಟ್ಟಿ ಮಾಡ್ತಾ ಇಲ್ಲ, ಉಚ್ಚಲ್ ಚಟ್ನಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ರಾಗಿ ರೊಟ್ಟಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಅಲ್ವಾ? ಅದರಿಂದ ಇದನ್ನು ಉಚ್ಚೆಳ್ಳು ಅಂತಲೂ ಹೇಳ್ತಾರೆ, ಗುರೆಳ್ಳು ಅಂತಲೂ ಕರೀತಾರೆ. ಉಚ್ಚೆಳ್ಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ರಾಗಿ ರೊಟ್ಟಿ ಮನೇಲಿ ಎಲ್ಲರೂ ಮಾಡ್ಕೊತಾ ಇರ್ತೀರ. ನಿಮ್ಗೆ ಹಂಗೂ ರಾಗಿ ರೊಟ್ಟಿ ವಿಡಿಯೋ ಬೇಕು ಅಂದರೆ ರಾಗಿ ರೊಟ್ಟಿ ವಿಡಿಯೋ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ಉಚ್ಚೆಳ್ಳನ್ನು ಕ್ಲೀನ್ ಮಾಡಿಟ್ಟಿರೋಂಥ ಉಚ್ಚೆಳ್ಳನ್ನು ತಗೋತಾ ಇದ್ದೀನಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕಿ ಸ್ಟವನ್ನು ಹಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಉಚ್ಚೆಳ್ಳು ಚಟಪಟ ಸಿಡಿಯೋ ತನಕ ಫ್ರೈ ಮಾಡ್ಕೋಬೇಕು. ಓಕೆನಾ? ಇದು ಎಳ್ಳು ಥರನೇ ಚಟಪಟ ಸಿಡಿಯಿದೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಬಿಡಿ. ತುಂಬ ಈಸಿ ಮೆಥಡು. ನಿಮ್ಮ ಕಡೆನೂ ಇದೇ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ನೋಡಿ ಈ ಥರ ಚಟಪಟ ಸಿಡಿತಾ ಇದೆ. ಈಗ ಸ್ಟವನ್ನು ಆಫ್ ಮಾಡೋಣ. ನಂತರ ಸ್ಟವ್ ಆಫ್ ಮಾಡಿ ಉಚ್ಚೆಳ್ಳು ಆರೋ ತನಕ ಬಿಡಿ. ಈಗ ಮಿಕ್ಸಿ ಜಾರಿಗೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ಕಿಪ್ ಮಾಡಿಬೇಕು, ಒಣಮೆಣಸಿನ್ಕಾಯಿ ಹಾಕೋಬೋದು, ರೆಡ್ ಚಿಲ್ಲಿ. ನಂತರ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಬೌಲಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ತೊಳೆದಿಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು, ಒಂದು 1/4 ಬೌಲಷ್ಟು ಕಡಲೆಯನ್ನು ಹಾಕ್ತಾಯಿದ್ದೀನಿ. ನಂತರ ಹುರಿದು ಆರಿರುವಂಥ ಉಚ್ಚೆಳ್ಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಈ ಥರ ನುಣ್ಣಗೆ ಹಾಕ್ಬಿಟ್ರೆ ನೋಡಿ ಉಚ್ಚೆಳ್ಳು ಚಟ್ನಿ ರೆಡಿ ಆಯಿತು. ತುಂಬ ಈಸಿ ಮೆಥಡಲ್ಲಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಮಳೆಗಾಲದಲ್ಲಿ ಈ ಥರ ಉಚ್ಚೆಳ್ಳು ಚಟ್ನಿ ತುಂಬಾ ಒಳ್ಳೆಯದು. ನಮ್ಮ ಕಡೆ ಅಂತೂ ಬಾಣಂತಿಯರಿಗೆ ಉಚ್ಚೆಳ್ಳು ಚಟ್ನಿ ಆಮೇಲೆ ಉಚ್ಚೆಳ್ಳು ಎಣ್ಣೆ ಇದರಲ್ಲೇ ಅಡುಗೆ ಮಾಡಿಕೊಡ್ತಾರೆ. ಅದರಿಂದಾಗಿ ಉಚ್ಚೆಳ್ಳು ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ರಾಗಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರಾಗಿ ರೊಟ್ಟಿ ಉಚ್ಚೆಳ್ಳು ಚಟ್ನಿ ಒಂದು ಸಾಂಗೇ ಇದೆ ಅಲ್ವಾ? ಹಾಗೆ ತುಂಬಾ ಅದ್ಭುತವಾಗಿತ್ತು ಟೇಸ್ಟು. ನೀವು ಇದೇ ಥರ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ರಾಗಿ ರೊಟ್ಟಿ ಉಚ್ಚೆಳ್ಳು ಚಟ್ನಿ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.